ನೋಡ್ರಪ್ಪ ನೋಡ್ರಿ, ದೇವರಂತ ನಮ್ಮ ಧರ್ಮಾಧಿಕಾರಿಗಳನ್ನ ನ್ಯಾಯವಾಗಿ ಕೊಂದು ಬಿಟ್ಲು. ನಮ್ಮೂರಿಗೆ ಧರ್ಮಾಧಿಕಾರಿನೇ ತಂದೆ, ಈಕೆನೆ ತಾಯಿ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಅಂತ ಮಹಾನ್ ಭಾವನ್ನ ಕೊಂದ್ಬಿಟ್ಲಲ್ಲ ಈಕೆ. ಇವಳೊಂದು ಹೆಣ್ಣ. ಗಂಡನ ಆಯಸ್ಗೋಸ್ಕರ ತಾವೇ ಸಾಯೋದಕ್ಕೆ ಸಿದ್ಧವಾಗಿರೋ ಇಂಥ ಭೂಮಿಲಿ ಗಂಡನ್ನೇ ಕೊಲೆ ಮಾಡುವಂತ ನಿನ್ನಂಥವ್ರು ಇದ್ದಾರೆ ಅಂತ ನನ್ಗೀಗ್ಲೇ ಗೊತ್ತಾಗಿದ್ದು ತಾಯಿ. ನೀನ್ ಕೊಲೆ ಮಾಡೋ ಅಂತ ತಪ್ಪು ಆ ಮಹಾತ್ಮ ಏನಮ್ಮ ಮಾಡಿದ್ರು? ತಪ್ಪು ಮಾಡಿದ ಅವರಲ್ಲಪ್ಪ, ಅವರಲ್ಲ, ಇವಳಿಗೂ ಅಲ್ಲಿ ನಿಂತಿದಾನಲ್ಲ ಆ ಪಾಪಿ, ಅವನಿಗೂ ಸಂಬಂಧ ಇತ್ತು. ಅದನ್ನು ಕೇಳಿದ್ದಕ್ಕೆ ಎಲ್ಲಿ ಇವರಿಬ್ರು ಬಣ್ಣ ಬಯಲಾಗುತ್ತೋ ಅಂತ ಹೆದರಿ ಅನ್ಯಾಯವಾಗಿ ನಮ್ಮ ದೇವ್ರನ್ನ ಕೊಂದುಬಿಟ್ಲಪ್ಪ ಈ ಪಾಪಿ, ಕೊಂದುಬಿಟ್ಲು. ಥೂ, ನಿನ್ ಬಾಳ್ಗಷ್ಟು ಬೆಂಕಿ ಹಾಕ. ನಿನ್ಗಷ್ಟೊಂದು ಬೆದೆ ಹತ್ತಿದ್ರೆ ಆ ನಮ್ಮಪ್ಪನ ಕೊಲೆ ಮಾಡೋ ಬದಲು ನೀನೆಲ್ಲಾದ್ರೂ ಹೋಗಿ ಮಾಡ್ಬೋದಾಗಿತ್ತಲ್ಲ. ಇಂಥ ಮಾನಗೆಟ್ಟ ಹೆಣ್ಣಿಗೆ ಎಂಥ ಶಿಕ್ಷೆ ಕೊಡ್ಬೇಕು ಅಂತ ನೀವೇ ತೀರ್ಮಾನ ಮಾಡಿ ಶಿವಗಳೇ. ಇಂಥವಳು ಊರಲ್ಲಿದ್ರೆ ನಮ್ಮನೆ ಹೆಣ್ಮಕ್ಳಿಗೂ ಬೆಲೆ ಬರಕಿಲ್ಲ. ಇವಳನ್ನ ಊರಿಂದ ಬಹಿಷ್ಕಾರ ಹಾಕ್ಬೇಕು. ಇವಳನ್ನ ತುಂಡ ಕತ್ತರಿಸಾಕಿದ್ರು ಪಾಪ ಬರಕಿಲ್ಲ. ಆಗಲೇ ನಮ್ ಧರ್ಮಾಧಿಕಾರಿಗಳ ಆತ್ಮಕ್ಕೆ ಶಾಂತಿ ಸಿಗೋದು. ಬರೀ ಕತ್ತರಿಸಿದ್ರೆ ಸಾಲದು, ಇವಳು ರಕ್ತ ಬಿದ್ದ ಜಾಗದಲ್ಲಿ ಒಂದ್ ಬೆಳೆದು ಬೆಳೆಯಲ್ಲ. ಇವಳನ್ನ ಜೀವ ಸಮಾಧಿ ಮಾಡ್ಬೇಕು. ನಮ್ಮ ಊರಿನ ಇತಿಹಾಸದಲ್ಲಿ ಪೊಲೀಸ್ನವ್ರು ಬಂದಿದ್ದೇ ಇಲ್ಲ. ಆದ್ರೆ ಈ ಪಾಪಿಗೆ ಶಿಕ್ಷೆ ಕೊಡೋಕೋಸ್ಕರ ವಿಧಿಯಿಂದೆ ಅವ್ರನ್ನ ಕರೆಸ್ಬೇಕಾಗಿ ಬಂತು. ಏನ್ರಪ್ಪ, ಏನಂತೀರಾ? ನಿಂತ್ಕೊಳ್ಳೆ. ಕಟ್ಕೊಂಡ್ ಗಂಡನ್ನೇ ಕೊಲೆ ಮಾಡಿದ್ಮೇಲೆ ಓಹೋ ಇಟ್ಕೊಂಡಿರೋನ್ಗ ತಾಳಿ ಯಾವ ಹೆಂಡತಿ ಬಳೆ ಶಬ್ದ ಕೇಳಿದ್ರೆ ಗಂಡನ್ ಮನ್ಸು ಸಂತೋಷ ಆಗುತ್ತೋ ಅದನ್ನೇ ಬೇರೊಬ್ಬನ ಬಲೆಗೆ ಹಾಕೊಳಕ್ಕೆ ನೀನ್ ಇದನ್ನ ಉಪಯೋಗಿಸ್ಕೊಂಡಿದ್ಯಲ್ಲ. ನಿನ್ನಂತವ್ರು ಯಾಕೆ ಬೇಕು ಈ ಬಳೆ? ಗಂಡನ ಆಯ್ಸ್ ಹೆಚ್ಚಲಿ ಅಂತ ಎಲ್ರೂ ಹಣೆಗೆ ದೊಡ್ಡದಾಗ ಕುಂಕುಮ ಇಡ್ತಾರೆ. ಗಂಡನೇ ತಿನ್ಕೊಂಡಿರೋ ನಿನ್ನಂತೊಳಗೆ ಯಾಕೆ ಬೇಕು ಈ ಕುಂಕುಮ? ವಿಶ್ವ